ಶಶು, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ? ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆ. ಆದಿ ನೋಡಿದ್ರೆ ಆರ್ತಿ ಅವ್ರನ್ನ ನಾಳೆನೆ ಕರ್ಕೊಂಡ್ಬರ್ಬೇಕು ಅಂತ ಇದ್ದಾನೆ. ಹೋಗ್ಲಿಲ್ಲ ಅಂದ್ರೆ ಇವನ್ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು ಹೋಗ್ಬೋದು. ಹಾಗಂತ ನೀನ್ ಸುಮ್ನೆ ಕುತ್ಕೊಂಡ್ರೆ ಕೆಲಸ ಕೆಡುತ್ತೆ ಕಣೋ. ಆದಿ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡು. ಸದ್ಯಕ್ಕೆ ಆರ್ತಿ ಮನೆಗೆ ಬರೋದ್ ಬೇಡ ಅಂತ ತಿಳಿಸಿ ಹೇಳೋ. ಅದಷ್ಟು ಸುಲಭ ಅಲ್ಲ ಅತ್ತೆ. ಆರ್ತಿ ನನ್ನಿಂದ ದೂರ ಇರೋವಂಥ ತಪ್ಪು ನಾನು ಏನೋ ಮಾಡಿದ್ದೀನಿ ಅಂತ ಅವನಿಗಾಗಲೇ ಅನುಮಾನ ಬಂದಿದೆ. ಇವಾಗ ಆರ್ತಿನಲ್ಲಿ ಕರ್ಕೊಂಬರೋದು ಬೇಡ ಅಂತ ಹೇಳಿದ್ರೆ 100 ಪ್ರಶ್ನೆ ಕೇಳ್ತಾನೆ. ಅವನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇದೆ, ಆದ್ರೆ ಅದನ್ನ ಹೇಳಕ್ಕಾಗಲ್ವೇ? ಹೇಳಕ್ಕಾಗಲ್ಲ ಅಂತ ಈಗ ಮೀನಾ ಮೇಡ್ಸ ಎಣಿಸ್ತಾ ಇದ್ರೆ ಕೆಲಸ ಕೆಡುತ್ತೆ ನೋಡು. ಜಾಸ್ಮಿನ್ ಕೇಳಿದ್ರೆ ಏನ್ ಹೇಳ್ತೀಯ ನೀನು? ಮೊದ್ಲೇ ಅವಳಿಗೆ ನಿನ್ ಕಂಡ್ರೆ ಅಷ್ಟಕ್ಕಷ್ಟೇ. ಅಂತದ್ರಲ್ಲಿ ಈ ವಿಷಯ ಗೊತ್ತಾದ್ರೆ ಮುಗೀತು ಕತೆ. ಹಾಗಂತ ಇರೋ ವಿಷಯನ ಆದಿಗೆ ಹೇಳಿದ್ರೆ ಇಷ್ಟು ವರ್ಷ ಆದ್ಮೇಲೆ ಮನೆಗೆ ಬಂದಿರೋ ಮಗ ಹೊಟ್ಟೋಗ್ತಾನೆ. ಆದಿನ ನಾನು ಕಳ್ಕೊಳಕ್ಕಾಗಲ್ಲ. ಆದಿನ್ ಕಳ್ಕೊಳ್ಳೋ ಬರದಲ್ಲಿ ಜಾಸ್ಮಿನ್ ಕಳ್ಕೊತಿದ್ಯಾ, ಅದು ನೆನಪಿರ್ಲಿ ನಿನ್ಗೆ. ಅದೇ ನನಗೆ ಗಾಬರಿ ಆಗ್ತಾ ಇರೋದು. ಏನ್ ಮಾಡ್ಲಿ? ನನಗಿಬ್ರು ಬೇಕು. ಇಬ್ರು ನನ್ನ ಮಕ್ಳೇ, ನನ್ನ ರಕ್ತಾನೆ. ಆಗಿರ್ಬಹುದು ಕಣೋ, ಆದ್ರೆ ಇಬ್ಬರಿಗೂ ನೀನ್ 2 ಮದ್ವೆ ಆಗಿರೋದು ಗೊತ್ತಿಲ್ಲ. ಹಾಗಾದ್ ವೇಳೆ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನಗ್ ಚೆನ್ನಾಗಿ ಗೊತ್ತು ತಾನೆ? ಗೊತ್ತಿದೆ, ಆದ್ರೆ ಇಬ್ರಲ್ಲಿ ಯಾರೊಬ್ಬರಿಗೂ ಏನು ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ನನ್ ಕೈನಲ್ಲಿ ಆಗಲ್ಲ ಅಂತ ಕೈ ಚೆಲ್ ಕುತ್ಕೊಂಡ್ರೆ ಆಗಲ್ಲ ಕಣೋ. ಜಾಸ್ಮಿನು ಮತ್ತೆ ಅಮೆರಿಕಕ್ಕೆ ಹೋಗೋ ತನಕ ಆರ್ತಿ ಈ ಮನೆಗೆ ಬರ್ಬಾರ್ದು. ಹಾಗೆ ಆ ದಿನ ಈ ಮನೆಯಲ್ಲಿ ಇರಬಾರ್ದು. ಅದೇನ್ ಮಾಡ್ತೀಯ ಮಾಡು. ಮಾಡು ಮಾಡು ಅಂದ್ರೆ ನಾನೇನ್ ಮಾಡ್ಲಿ ಅತ್ತೆ? ಆದಿಗೆ ಏನಾದ್ರು ಹೇಳಿದ್ರೆ ಅವನಿಗೆ ಕೇಳ್ತಾನ? ಅವನಾಗ್ಲೇ ಏನ್ ಹೇಳ್ದ ಗೊತ್ತಾ? ಸೂರ್ಯ ಊರ್ ಬಿಟ್ಟು ಹೋಗಿದ್ದಾನೆ, ಇದು ಸರಿಯಾದ ಸಮಯ, ಆರ್ತಿನ ಮನೆಗೆ ಕರ್ಕೊಂಬರ್ನ ಅಂತ ಹೇಳಿದಾನೆ. ಏನೇನೋ ಕಾರಣ ಕೊಟ್ಟೆ, ಅವನ್ ಕೇಳಲಿಲ್ಲ. ನೀನು ನೆಪ ಮಾತ್ರಿಗೆ ಹೇಳಿದ್ಯಾ? ಅದನ್ನೇ ಕಾರಣ ಮಾಡ್ಕೊಂಡು ಅವನ್ ಪೌರುಷಕ್ಕೆ ಧಕ್ಕೆ ಬರೋ ಹಾಗೆ ನೋಡು. ಆದಿ, ಸೂರ್ಯ ಇಲ್ದಿರೋ ಟೈಮ್ ನೋಡ್ಕೊಂಡು ಆರ್ತಿನ ಇಲ್ಲಿ ಕರ್ಕೊಂಡ್ ಬಂದ್ರೆ ಅವರೆಲ್ಲ ಮಾತಾಡ್ಕೊಳ್ಳೋ ಹಾಗಾಗತ್ತೆ ಅಂತ ಅವ್ನ ತಲೆ ಕುಳ ಬಿಡು. ಆಗ ಅವ್ನು ಸೂರ್ಯ ಇಲ್ದಿದ್ದಾಗ ಆರ್ತಿನ ಕರ್ಕೊಂಡ್ ಬರೋಕ್ ಹೇಗೆ ಯೋಚನೆ ಮಾಡ್ತಾನೋ ನಾನು ನೋಡ್ತೀನಿ. ಹಾಗಲ್ಲ ಅತ್ತೆ. ಇಲ್ದಿರೋದನ್ನೆಲ್ಲ ಹೇಳಿ ನನ್ನನ್ನು ಕನ್ವಿನ್ಸ್ ಮಾಡ್ಬೇಡ, ಅದು ಮುಖ್ಯ ಅಲ್ಲ. ಆದಿನ ಕನ್ವಿನ್ಸ್ ಮಾಡು. ಆದಿ ಆರ್ತಿನ ಇಲ್ಲಿ ಕರ್ಕೊಂಡ್ ಬರೋದನ್ನ ತಡಿಬೇಕು. ಹಾಗೆ ಆದಿನು ಈ ಮನೆ ಬಿಟ್ಟು ಹೋಗೋಗ್ ಮಾಡ್ಬೇಕು. ಹಾಗೆ ಮಾಡು ನೋಡ. ಆದಿ ಒಬ್ಬನೇ ರೂಮಲ್ಲಿ ಇದ್ದಾನೆ, ಇದೇ ಸರಿಯಾದ ಟೈಮು. ಈಗ ಹೋಗು, ಎಲ್ಲ ವಿಷಯ ಹೇಳು. ಅವ್ನು ಕೂಲಾಗಿ ಎಲ್ಲ ಕೇಳಿಸ್ಕೊತಾನೆ. ಹೋಗ್. ಏನ್ ಯೋಚನೆ ಮಾಡ್ತಿದ್ಯೋ? ಈಗ ಸುಮ್ಮನೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ ಕಣೋ. ಅದೇನಾಗುತ್ತೋ ಆಗ್ಲಿ. ನೋಡು, ಜಾಸ್ಮಿನ್ ಬರೋಕ್ಕೂ ಮುಂಚೆ ಆದಿ ಇಲ್ಲಿ ಇರಬಾರ್ದು, ಆರ್ತಿ ಇಲ್ಲಿ ಬರಬಾರ್ದು ಅಷ್ಟೇ. ಇವಾಗ ಈ ವಿಷಯ ಮಾತಾಡೋದು ಸರಿಯಲ್ಲ ಅನ್ನಿಸ್ತಾ ಇದೆ. ಆದಿ ಆಗ್ಲೇ ನೋಡ, ಕಬ್ಬಣ ಕಾದಾಗ್ಲೇ ಬಡ್ದು ಬಗ್ಗಿಸ್ಬೇಕು. ಈಗ ಆದಿ ಮನ್ಸಲ್ಲಿರೋದು ಒಂದೇ, ಆರ್ತಿನ ಈ ಮನೆ ಕರ್ಕೊಂಡ್ ಬರ್ಬೇಕು ಅಂತ. ಇದೇ ಸರಿಯಾದ ಟೈಮ್ ಕಣೋ. ಹೋಗಿ ಹೇಳೋಗು. ಆರ್ಯ, ಮತ್ತೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಾ? ನಿಮ್ಗೆ ಯೋಚನೆ ಮಾಡೋದ್ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ಯೋಚನೆ ಮಾಡಿದ್ರೆ ತಾನೆ ಪ್ರಾಬ್ಲಮ್ ಸಾಲ್ವ್ ಆಗೋದು. ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಶೋಭಜ್ಜಿ ಅಂಕಲ್ ಆಂಟಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಲ್ವಾ? ನಾನು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಡ್ಯಾಡ್ ಮನೆ ಬಿಟ್ಟು ಹೋಗಿರೋ ವಿಷಯ ಆದಿತ್ಯನ್ ಗೊತ್ತಾಗಿದೆ. ಆ ವಿಷಯ ಗೊತ್ತಾಗಿ ನನಗೆ ಫೋನ್ ಮಾಡಿ ಬಾಯ್ ಬಂದಾಗ ಮಾತಾಡ್ದ. ಅದೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅಪ್ಪ ಅಮ್ಮ ದೂರ ಆಗಿದ್ದಾರೆ, ಒಂದು ಮಾಡೋದಂತ ನಾನಿಲ್ಲಿ ಒದ್ದಾಡ್ತಿದ್ರೆ ಅವನು ಡ್ಯಾಡ್ ಇಲ್ದಿರೋ ಟೈಮಲ್ಲಿ ಮನೆಗೆ ಬಂದು ಅಮ್ಮನ್ ಕರ್ಕೊಂಡು ಹೋಗೋದಕ್ಕೆ ಸ್ಕೆಚ್ ಹಾಕ್ತಿದ್ದಾನೆ. ಅದೇಕ್ ಸಾಧ್ಯ ಆರ್ಯ? ಅವ್ರು ಬಂದ್ ಕರೆದ ತಕ್ಷಣ ಆಂಟಿ ಹೊರಟೋಗ್ಬಿಡ್ತಾರಾ? ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ನಿಮಗ್ ನೀವೇ ಏನೋ ಕಲ್ಪನೆ ಮಾಡ್ಕೊಂಡು ಮನ್ಸನ್ನ ಹಾಳು ಮಾಡ್ಕೋಬೇಡಿ. ಇದು ಕಲ್ಪನೆ ಅಲ್ಲ ಸ್ವಾತಿ. ಆದಿತ್ಯ ನಿಜವಾಗ್ಲೂ ಅಮ್ಮನ್ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಅಮ್ಮನ ಅವನ ಜೊತೆ ಹೋಗೋದಕ್ಕೆ ತಯಾರಿಲ್ಲ. ಆಂಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ನಿಮ್ಮ ಮೇಲೆ, ಸೂರ್ಯ ಅಂಕಲ್ ಮೇಲೆ ತುಂಬಾ ಪ್ರೀತಿ. ಅಂಥದ್ರಲ್ಲಿ ಆದಿತ್ಯ ಸರ್ ಬಂದು ಕರೆದ ತಕ್ಷಣ ಅವ್ರು ಹೊರಟೋಗ್ಬಿಡ್ತಾರಾ? ಅದು ಹಾಗಲ್ಲ ಸ್ವಾತಿ. ಈಗ ಅಮ್ಮನ ಮನಸ್ಸಲ್ಲಿ
ಆದಿತ್ಯ ಒಬ್ಬನೇ ಇಲ್ಲ, ಅವ್ರ ಮನ್ಸಲ್ಲಿ ನೀವು ಇದ್ದೀರಾ. ಅದಕ್ಕೆ ಆಂಟಿ ಇಲ್ಲಿಂದ ಹೋಗೋದಕ್ಕೆ ಇಷ್ಟೊಂದು ಒದ್ದಾಡ್ತಾ ಇರೋದು. ನೋಡಿ ಆರ್ಯ, ಹೆಣ್ಣಾದವಳಿಗೆ ಮಕ್ಕಳ ಮೇಲೆ ಪ್ರೀತಿ ಮಮಕಾರ ಇರುತ್ತೆ ನಿಜ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಪ್ರೀತಿ ಇರೋದು ಅವ್ರ ಗಂಡನ ಮೇಲೆ. ಅವ್ರ ಆಶ್ರಯದಲ್ಲೇ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಅಂಥದ್ರಲ್ಲಿ ಆಂಟಿ ಸೂರ್ಯ ಅಂಕಲ್ನ ಬಿಟ್ಟು ಹೋಗ್ತಾರಾ? ಖಂಡಿತ ಇಲ್ಲ. ಬೇಕಾದ್ರೆ ಆದಿ ಸರ್ನೇ ಇಲ್ಲಿಗೆ ಕರ್ಕೊಂಡು ಬರೋ ಥರ ಮಾಡ್ತಾರೆ ನೋಡಿ. ನಿನ್ನ ಮಾತು, ನಿನ್ನ ಆಲೋಚನೆ ಕನ್ಸಲ್ ಮಾತ್ರ ಕಾಣೋದಕ್ಕೆ ಚಂದ, ನಿಜ ಜೀವನದಲ್ಲ. ಅದು ಆದಿತ್ಯನ ವಿಷಯದಲ್ಲಿ ಶುದ್ಧ ಸುಳ್ಳು. ಆದಿತ್ಯ ತಾನು ಅನ್ಕೊಂಡಿದ್ನ ಸಾಧಿಸೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಮೋಸ ವಂಚನೆ ಮಾಡೋದಕ್ಕೂ ರೆಡಿಯಾಗಿದ್ದಾನೆ. ಅದಕ್ಕೆ ನನಗೆ ಆತಂಕ ಆಗ್ತಿರೋದು. ಆತಂಕ ಅನ್ನೋದಕ್ಕಿಂತ ಅಮ್ಮನೆಲ್ಲಿ ಶಾಶ್ವತ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿರೋದು. ಹಾಗೇನೂ ಆಗಲ್ಲ ಆರ್ಯ, ಭಯ ಪಡ್ಬೇಡಿ. ಇಲ್ಲ ಸ್ವಾತಿ, ಅಮ್ಮ ಏನಾದ್ರೂ ಆದಿತ್ಯನ ಜೊತೆ ಹೋದ್ರೆ ಖಂಡಿತವಾಗ್ಲೂ ಬದುಕಿರಲ್ಲ. ಆದಿ, ಡ್ಯಾಡ್, ಏನ್ ಡ್ಯಾಡ್, ನಾಳೆ ಅಮ್ಮ ಬರ್ತಾರೆ ಅಂತ ಫುಲ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ? ಏನೋ ಫುಲ್ ಖುಷಿನಾ? ಅದಾಗಲ್ಲ ಆದಿ. ನನಗೆ ಗೊತ್ತು ಡ್ಯಾಡ್, ನಾಳೆಯಿಂದ ಅಮ್ಮ ನಮ್ ಜೊತೆ ಇದೇ ಮನೇಲಿ ಇರ್ತಾರಂದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ. ಇನ್ ನಿಮ್ಗೆ ಹೆಂಗ್ ಆಗ್ತಿರ್ಬೇಕು ಡ್ಯಾಡ್? ನನಗಂತೂ ಆಕಾಶ ಯಾವ್ದು ಭೂಮಿ ಯಾವ್ದು ಗೊತ್ತಾಗ್ತಿಲ್ಲ. ನನಗೆ ಇವತ್ತಾದಷ್ಟು ಸಂತೋಷ ಯಾವತ್ತೂ ಆಗಿಲ್ಲ ಡ್ಯಾಡ್. ಡ್ಯಾಡ್, ನಾ ಹುಟ್ಟಾಗಿಂದ ನಿಮ್ಮನ್ನು ನೋಡಿದ ನೆನಪೇ ಇಲ್ಲ. ನಾನು ನಿಮ್ಮನ್ನ ಗುರ್ತಿಡಿದಕ್ಕೂ ಮುಂಚೆ ನೀವು ನನ್ನಿಂದ ದೂರ ಆದ್ರಿ. ಅದ್ ಯಾಕೆ ನೀವು ಅಮ್ಮ ದೂರ ಆದ್ರೂ ನನಗಂತೂ ಗೊತ್ತಿಲ್ಲ. ಆದ್ರೆ ಅಮ್ಮ ಸೂರ್ಯನ್ ಮದ್ವೆ ಆದ್ಮೇಲೆ ಇವರೇ ನಿಮ್ಮಪ್ಪ ಅಂತ ಹೇಳಿದ್ರು. ಅದಾದ್ಮೇಲೆ ಎಷ್ಟೋ ವರ್ಷ ನನ್ನ ಅಪ್ಪ ಇಲ್ದೆ ಕಳ್ದೆ. ಸಿಕ್ದವರೆಲ್ಲ ನಿಮ್ಮಪ್ಪ ಯಾರು ಅಂತ ಕೇಳೋರು. ಅದ್ ನನ್ನ ಹತ್ರ ಉತ್ತರ ಇರ್ಲಿಲ್ಲ ಡ್ಯಾಡ್. ಅದಾದ್ಮೇಲೆ ಇನ್ನೊಂದಷ್ಟು ವರ್ಷ ನನ್ನ ಅಪ್ಪ ಇಲ್ದೇನೆ ಕಳ್ದೆ. ಎಲ್ಲ ಕೇಳೋರು, ನಿಮ್ಮಪ್ಪ ಯಾರು ಅಂತ. ಅವಾಗ ನನ್ನ ಹತ್ರ ಉತ್ತರ ಇರ್ಲಿಲ್ಲ ಡ್ಯಾಡ್. ಅವಾಗ ಅನ್ಸ್ತಾಯ್ತು, ನನಗೂ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆಮೇಲೆ ಮತ್ತೆ ಸೂರ್ಯ ಅವ್ರನ್ನೇ ನಮ್ಮಪ್ಪ ಅಂತ ಅಂದ್ಕೊಂಡೆ. ಹಾಗೆ ಬೆಳ್ದೆ. ಆದ್ರೆ ಅವ್ರು ಮಾತ್ರ ನನಗೆ ಯಾವತ್ತೂ ಮಗನ್ ತರ ನೋಡ್ಲೇ ಇಲ್ಲ. ಅಮ್ಮನ್ ಮುಂದೆ ಮಾತ್ರ ಚೆನ್ನಾಗಿ ನಾಟಕ ಮಾಡೋರು. ಆ ನಾಟಕ ನೋಡಿ ನೋಡಿ ನನಗೂ ಸಾಕಾಗೋಗಿತ್ತು. ಡ್ಯಾಡ್ ಅಂಕಲ್ ಸ್ವಂತಿಕೆ ಅನ್ನೋದೇ ಇರ್ಲಿಲ್ಲ ಡ್ಯಾಡ್. ನಾನು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಪ್ರಶ್ನೆ ಮಾಡೋರು, ಹಾಕ್ ಚಲಾಯಿಸೋರು. ಅವ್ರು ಹಾಕಿದ ಗೆರೆ ದಾಟವಾಗಿರ್ಲಿಲ್ಲ. ಅವ್ರು ಹೇಳ್ದಾಗೆ ನಡ್ಕೋಬೇಕಾಗಿತ್ತು. ಅವ್ರು ತೋರಿಸಿದ ದಾರಿಲೇ ಹೋಗ್ಬೇಕಾಗಿತ್ತು. ಇಲ್ಲ ಅಂದ್ರೆ ನನ್ನ ಮೇಲೆ ಆಪಾದನೆ, ನಾನೊಬ್ಬ ಕೋಪಿಷ್ಟ, ಹಾಗೆ ಹೀಗೆ ಅಂತ ಚೆನ್ನಾಗಿ ಅವಮಾನ ಮಾಡೋರು.
ಅವ್ರ ಮಗಳ ಹಿತಕ್ಕೆ ನಾನ್ ಬಲಿಯಾಗೋ ಸಂದರ್ಭ ಬಂದಾಗ್ಲೇ ಡ್ಯಾಡ್ ನಾನು ಆ ಮನೆ ಬಿಟ್ಟು ಬಂದಿದ್ದು. ನಾನ್ ಮನೆ ಬಿಟ್ಟು ಬಂದ್ಮೇಲೂ ನನ್ನ ಮೇಲೆ ಆರೋಪ ಮಾಡೋದ್ ಬಿಡ್ಲಿಲ್ಲ ಡ್ಯಾಡ್. ಸಾಕ್ಷಿ ಸಾವಿಗೆ ನಾನೇ ಕಾರಣ ಅಂತ ಆರೋಪ ಮಾಡಿದ್ರು. ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅಪ್ಪ ಮಗ ಇಬ್ರು ಸೇರ್ಕೊಂಡು ಮಸ್ಲತ್ ಮಾಡಿದ್ರು. ಹಾಗ ನೀವ್ ನನ್ನ ಕೈ ಹಿಡಿದ್ರಿ ಡ್ಯಾಡ್. ಎಷ್ಟೇ ಆಗ್ಲಿ ನಾ ಅವ್ರ ಮಗ ಅಲ್ವಲ್ಲ ಡ್ಯಾಡ್. ಅದಕ್ಕೆ ನನ್ನ ಕಾಲಿಟ್ ಕಸದ ತರ ನೋಡ್ತಾ ಇದ್ರು. ಅದಕ್ಕೆ ಡ್ಯಾಡಿ ಹೇಳೋದು, ಯಾರ್ ಕೈ ಬಿಟ್ರು ಹೆತ್ತ ತಂದೆ ತಾಯಿ ಮಕ್ಕಳು ಕೈ ಬಿಡಲ್ಲ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡ್ಯಾಡ್, ನಾನು ನಿಮ್ ಜೊತೆ ಬಂದ್ಮೇಲೆ ತುಂಬಾ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ದೇವ್ರ ದೊಡ್ಡವನು ನನಗೆ ನಮ್ಮಪ್ಪ ಸಿಗೋವಾಗ ಮಾಡ್ದ. ನಿಮ್ ಪ್ರೀತಿ, ನಿಮ್ಮ ಆಶ್ರಯ ಜೊತೆಗೆ ಅಮ್ಮನ ಅಕ್ಕರೆ ಸಿಕ್ಕಿದ್ರೆ ಇನ್ನೇನ್ ಬೇಕು ಡ್ಯಾಡ್. ನಾಳೆ ಸೂರ್ಯ ಹುಟ್ಟೋದಿಕ್ಕೆ ಕಾಯ್ತಾ ಇದ್ದೀನಿ, ಅಮ್ಮನ ಇಲ್ಲಿ ಕರ್ಕೊಂಬರೋದಿಕ್ಕೆ. ಅಷ್ಟಾಗ್ಬಿಟ್ರೆ ಸಾಕು ಡ್ಯಾಡ್. ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಡ್ಯಾಡ್. ಥ್ಯಾಂಕ್ ಯು ವೆರಿ ಮಚ್. ಶಶು, ಅದಕ್ಕೆಲ್ಲ ಹೇಳ್ಬಿಟ್ಯಾ? ಇಲ್ಲ, ಏನು ಹೇಳಕ್ಕಾಗ್ಲಿಲ್ಲ. ಆದಿ ನಾನಿಲ್ದೆ ಇಷ್ಟು ವರ್ಷ ಪಟ್ಟ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ. ಏನು ಮಾತಾಡಕ್ಕಾಗ್ಲಿಲ್ಲ ಅತ್ತೆ. ಹುಚ್ಚಿಡ್ತಿದ್ದೇನೋ ನಿನ್ಗೆ? ನೋಡು, ಈಗ ನಿಮ್ ಮನ್ಸನ್ನ ಕಲ್ಲು ಮಾಡ್ಕೊಂಡು ಆರ್ತಿನ ಇಲ್ಲಿ ಕರ್ಕೊಂಡ್ ಬರ್ಬೇಡ ಅಂತ ಆದಿಗೆ ಹೇಳಲಿಲ್ಲ ಅಂದ್ರೆ ನಿನ್ ಜೀವ ಅನ್ಕೊಂಡಿರೋ ಆದಿನ, ಜಾಸ್ಮಿನ್ನ ಇಬ್ಬರನ್ನು ಕಳ್ಕೊಂಡು ನೀನ್ ಅನಾಥನಾಗ್ಬೇಕಾಗತ್ತೆ. ಮೊದ್ಲು ಹೋಗಿ ಆದಿಗೆ ಹೇಳು, ಸದ್ಯಕ್ಕೆ ಆರ್ತಿನ ಇಲ್ಲಿ ಕರ್ಕೊಂಡ್ ಬರೋದ್ ಬೇಡ ಅಂತ. ಹೇಳಿ ಅಜ್ಜಿ. ಆರ್ಯ, ಸೂರ್ಯ ಏನಾದ್ರು ಮನೆಗೆ ಬಂದ? ಇಲ್ಲ ಅಜ್ಜಿ, ಅವ್ರೆಲ್ಲಿ ಹೋಗಿದಾರ ಅಂತಾನೂ ಗೊತ್ತಿಲ್ಲ. ನನಗೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ನನಗೇನಪ್ಪ ಮಾಡ್ಲಿ? ಆದಿಗ್ ಬೇರೆ ವಿಷಯ ಗೊತ್ತಾಗಿದೆ. ನೋಡರ್ಯ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕಿಂತ ಸೂರ್ಯ ಎಲ್ಲಿದ್ದಾನೆ ಅಂತ ಹುಡ್ಕೋದು ಮುಖ್ಯ. ಆರ್ತಿನ ಆದಿ ಕರ್ಕೊಂಡು ಹೋಗದೆ ಇರೋ ಹಾಗೆ ನಾನೇನಾದ್ರೂ ಪ್ರಯತ್ನ ಮಾಡ್ತೀನಿ ಕಣೋ. ಅವನನ್ನ ತಡೆದು ಏನು ಪ್ರಯೋಜನ ಇಲ್ಲ ಅಜ್ಜಿ. ಅಜ್ಜಿ, ನೀವೇ ಅಮ್ಮಂಗೇನಾದ್ರೂ ಹೇಳಿ, ಆದಿತ್ಯ ಅಕಸ್ಮಾತ್ ಕರೆದ್ರೆ ಹೋಗ್ಬೇಡ ಅಂತ ಹೇಳಿ ಪ್ಲೀಸ್. ಇಲ್ಲ ಆರ್ಯ, ನಾನೀಗ ಆರ್ತಿಗೆ ಏನೂ ಹೇಳೋ ಹಾಗಿಲ್ಲ. ಅದಕ್ಕೆ ತಾನೇ ನಿನ್ನ ಸ್ವಾತಿ ಮದುವೆ ಮಾಡಿ ದೂರ ಆಗಿರೋ ಅವ್ರ ಮನ್ಸುಗಳನ್ನ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋದು. ನಾನು ಮಾಡ್ತಿರೋ ಪ್ರಯತ್ನನೂ ವ್ಯರ್ಥ ಆಗುತ್ತೆ ಅಂತ ಅನಿಸ್ತಿದೆ. ಹಾಗೇನೂ ಆಗಲ್ಲ ಆರ್ಯ. ಆರ್ತಿ ಸೂರ್ಯನ ತುಂಬಾ ಪ್ರೀತಿ ಮಾಡ್ತಾಳೆ. ಆದಿನೇ ಏನೋ ಕಿತಾಪತಿ ಮಾಡಿ ಅವಳ ತಲೆ ಕೆಡ್ಸಿದಾನೆ ಅಂತ ಅನ್ನಿಸ್ತಾ ಇದೆ. ನಾವ್ ಹೇಗಾದ್ರೂ ಮಾಡಿ ಆದಿ ಅವಳ ತಲೆಯಲ್ಲಿ ತುಂಬಿರೋ ಹುಳನ ದೂರ ಮಾಡದೇ ಇದ್ರೆ ತೊಂದರೆ ಆಗೋದಂತೂ ನಿಜ ಕಣ. ನನ್ನ ಹಣೆ ಬರನೇ ಇಷ್ಟ ಅನ್ಸುತ್ತೆ. ಚಿಕ್ಕನಿಂದ ಅಮ್ಮನ ಜೊತೆ ಬೆಳೆಯೋ ಭಾಗ್ಯನೂ ಇಲ್ಲ, ಅವ್ರ ಪ್ರೀತಿನೂ ಸಿಗ್ಲಿಲ್ಲ. ಈಗೀಗ ಜೊತೆಲಿರ್ಬೇಕಾದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಆದಿತ್ಯ ಮನೆ ಬಿಟ್ಟು ಹೋದಾಗಿಂದ ಮನೇಲಿ ನೆಮ್ಮದಿನೇ ಇಲ್ಲ. ಅಪ್ಪ ಅಮ್ಮ ಒಂದಲ್ಲ ಒಂದು ವಿಷಯಕ್ಕೆ ಮನಸ್ತಾಪ ಮಾಡ್ಕೊಂಡು ದೂರ ದೂರ ಆಗ್ತಾನೆ ಇರ್ತಾರೆ. ಈಗ ನೀವೇ ನೋಡಿದ್ರಲ್ಲ, ಅಪ್ಪ ಅಮ್ಮ ಜಗಳ ಮಾಡ್ಕೊಂಡು ಒಂದೊಂದು ದಿಕ್ಕಾಗಿದ್ದಾರೆ. ಅವ್ರ ಮನಸ್ತಾಪ ಮನ್ಸುಗಳನ್ನ ದೂರ ಮಾಡ್ಬೇಕು ಅಂತ ನಾನು ಒದ್ದಾಡ್ತಿದ್ರೆ ಡ್ಯಾಡ್ ಇಂಥ ಟೈಮಲ್ಲೇ ಹೀಗೆ ಮಾಡ್ಕೊಂಡಿದ್ದಾರೆ. ಹಾಗೊಂದು ವೇಳೆ ಅವರಿಬ್ರು ಒಂದಾಗದೆ ಆದಿತ್ಯ ಏನಾದ್ರೂ ಅಮ್ಮನ್ ಕರ್ಕೊಂಡು ಹೋದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ. ಹಾಗೆಲ್ಲ ಏನೂ ಆಗಲ್ಲ ಕಣೋ ಆರ್ಯ.
ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಕಣೋ. ನೋಡು, ನೀನು ನಿನ್ನ ಆತ್ಮಸ್ಥೈರ್ಯನ ಕಳ್ಕೊಳ್ದೆ ಸೂರ್ಯ ಎಲ್ಲಿದ್ದಾನೆ ಅಂತ ಹುಡುಕಿ ಕರ್ಕೊಂಡ್ ಬಾ. ಮುಂದೆ ಏನ್ ಮಾಡ್ಬೇಕು, ಏನ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ನನಗೆ ಅದನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಜ್ಜಿ. ಸೂರ್ಯನ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಕೂಡ್ಲೆ ನನಗೆ ತಿಳಿಸು. ಸರಿ ಅಜ್ಜಿ, ಬಾಯ್. ಜಾಸ್ಮಿನು ಮತ್ತೆ ಅಮೆರಿಕಕ್ಕೆ ಹೋಗೋ ತನಕ ಆರ್ತಿ ಈ ಮನೆಗೆ ಬರಬಾರ್ದು. ಹಾಗೆ ಆ ದಿನ ಈ ಮನೆಯಲ್ಲಿ ಇರಬಾರ್ದು. ಅದೇನ್ ಮಾಡ್ತೀಯ ಮಾಡು. ಅಮ್ಮ ಸೂರ್ಯನ್ ಮದ್ವೆ ಆದ್ಮೇಲೆ ಇವರೇ ನಿಮ್ಮಪ್ಪ ಅಂತ ಹೇಳಿದ್ರು. ಅದಾದ್ಮೇಲೆ ಎಷ್ಟೋ ವರ್ಷ ನನ್ನ ಅಪ್ಪ ಇಲ್ದೆ ಕಳ್ದೆ. ಆದಿ ಆತ್ಮೇಲೆ ಕರ್ಕೊಂಡ್ ಬರೋದನ್ನ ತಡಿಬೇಕು. ಹಾಗೆ ಆದಿನು ಈ ಮನೆ ಬಿಟ್ಟು ಹೋಗೋಗ್ ಮಾಡ್ಬೇಕು. ಹಾಗೆ ಮಾಡು. ನಿಮ್ಮಪ್ಪ ಯಾರು ಅಂತ ಅವಾಗ ನನ್ನ ಹತ್ರ ಉತ್ತರ ಇರ್ಲಿಲ್ಲ ಡ್ಯಾಡ್. ಅವಾಗ ಅನ್ಸ್ತಾ ಇತ್ತು ನನಗೂ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಎಷ್ಟೇ ಆಗ್ಲಿ ನಾ ಅವ್ರ ಮಗ ಅಲ್ವಲ್ಲ ಡ್ಯಾಡ್. ಅದಕ್ಕೆ ನನ್ನ ಕಾಲಿಟ್ ಕಸದ ತರ ನೋಡ್ತಾ ಇದ್ರು. ಸ್ವಾತಿ, ಅಮ್ಮ ಬರ್ತಿದ್ರ ಕಣೆ. ಶೋಭಜ್ಜಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಏನ್ ಹೇಳೋದೀಗ? ಹಾಯ್ ಮಾ, ಇಷ್ಟೊತ್ತಾಯ್ತಾ ಸ್ಕೂಲಿಂದ ಬರಕ್ಕೆ? ಸುಸ್ತಾಗಿದ್ದೀರಾ? ಕೋಲ್ಡ್ ಜ್ಯೂಸ್ ತಗೊಂಡ್ಬರ್ತೀನಿ. 1 ನಿಮಿಷ. ಆರ್ಯ, ಯಾಕೆ ಡ್ಯೂಟಿಗೆ ಹೋಗಿಲ್ವಾ? ಏನು ಇತ್ತೀಚೆಗೆ ಕೆಲ್ಸಕ್ಕೆ ತುಂಬಾ ಲೀವ್ ಹಾಕ್ತಿರೋ ಹಾಗಿದೆ? ಇಲ್ಲಮ್ಮ, ನಾನು ಡ್ಯೂಟಿಗೆ ಹೋಗಿದ್ದೆ. ಅದು ಏನಾಯ್ತು? ಅದು ಇದು ಅಂತ ಕಾರಣ ಹೇಳ್ಕೊಂಡು ಯಾವಾಗ್ಲೂ ಮನೇಲೇ ಇರ್ತೀಯ. ಯಾಕೆ ಡ್ಯೂಟಿ ಹೋಗೋ ಇಂಟ್ರೆಸ್ಟ್ ಇಲ್ವಾ ನಿನ್ಗೆ? ಹಾಗಲ್ಲಮ್ಮ, ನಾನು ಡ್ಯೂಟಿಗೆ ಹೋಗಿದ್ದೆ. ನಾನು ಈಗಷ್ಟೇ ಬಂದಿದ್ದು. ನಿನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಡ್ಯೂಟಿಗೆ ಹೋಗಿದ್ಯೋ ಇಲ್ವೋ ಅಂತ. ಆರ್ತಿ, ಅರೆ ಅಮ್ಮ, ಬನ್ನಿ ಒಳಗೆ. ಓ, ನೀನ್ ಮನೇಲೇ ಇದೆಯಾ? ನಾನು ನೀನ್ ಇರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಯಾಕೆ ಕೇಳ್ತಾ ಇದ್ದೀರಾ? ಮನೆ ಬಿಟ್ಟು ನಾನು ಇನ್ನೆಲ್ಲಿ ಹೋಗ್ಲಿ? ಸ್ಕೂಲಿಗೆ ಹೋಗ್ತೀಯಲ್ಲಮ್ಮ, ಅದಕ್ಕೆ ನಾನು ಬಂದಾಗ ನೀನ್ ಇರ್ತೀಯೋ ಇಲ್ವೋ ಅನ್ಕೊಂಡೆ. ಏನ್ ನಿಮ್ ಮಾತಿನ ಅರ್ಥ? ಮತ್ತಿನ್ನೇನೆ, ಈ ನಡುವೆ ಒಂದು ಫೋನ್ ಕೂಡ ಮಾಡಲ್ಲ. ಒಬ್ಳು ಮುದುಕಿದ್ದಾಳೆ, ಅವಳನ್ನ ನೋಡ್ಕೊಂಡು ಬರೋಣ ಅಂತ ನಿನ್ ಮನ್ಸಿಗೆ ಬರೋದೇ ಇಲ್ಲ. ನಾನೇ ಏನಾದ್ರೂ ನೆವ ಮಾಡ್ಕೊಂಡು ನಿನ್ನ ನೋಡೋದಕ್ಕೆ ಇಲ್ಲಿಗೆ ಬರಬೇಕು. ಅದಕ್ಕೆ ನಾನೊಂದು ತೀರ್ಮಾನ ಮಾಡ್ಕೊಂಡೇ ಬಂದಿರೋದು. ಏನ್ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀರಾ? ನಮ್ಮ ಆರ್ಯಂಗೆ ಮದುವೆ ಮಾಡೋಣ ಅಂತ. ಇವ್ರಿಗೆ ಮದುವೆ ಮಾಡಿದ್ರೆ ಸೊಸೆ ಮನೆಗೆ ಬರ್ತಾಳೆ. ಆಗ ನಾನು ಆಗಾಗ ಬಂದು ಹೋಗಿ ಮಾಡ್ಬೋದು. ನೀನ್ ಹೂ ಅಂದ್ರೆ ನಮ್ ನೆಂಟ್ರ ಕಡೆಯಲ್ಲೇ ಒಂದು ಒಳ್ಳೆ ಹುಡುಗಿನ ನೋಡಕ್ ಹೇಳ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ನಾನು ಈಗಾಗ್ಲೇ ಆರ್ಯನ್ ಹುಡುಗಿ ನೋಡಿದ್ದೀನಿ. ಅವಳೇ ಆರ್ಯನ್ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆರ್ಯ ನಾನ್ ನೋಡಿರೋ ಹುಡುಗಿನೇ ಮದುವೆ ಆಗ್ಬೇಕು ಅಷ್ಟೇ. ಅಲ್ವೇ, ನೀನು ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ಮದುವೆ ಆಗಿ ಸಂಸಾರ ಮಾಡೋದು ಅವನೊಪ್ಕೆ ಬೇಡವಾ? ಅವನು ನನ್ನ ಮಗ, ನನ್ನ ಮಾತನ್ನ ತೆಗ್ದು ಹಾಕಲ್ಲ ಅನ್ನೋ ನಂಬಿಕೆ ನನಗಿದೆ. ಒಂದ್ ವೇಳೆ ಅವನಾಗಲ್ಲ ಅಂತ ಹೇಳಿದ್ರೆ? ಅವನಿಷ್ಟ ಬಂದಂಗಿರ್ಬೋದು, ಆದ್ರೆ ನಾನು ಮಾತ್ರ ಈ ಮನೇಲಿ ಇರಲ್ಲ. ಏನೇ ಆರ್ತಿ, ಸಡನ್ ಆಗಿ ಈ ರೀತಿ ಹೇಳಿದ್ರೆ ಆರ್ಯ ಏನೇ ಮಾಡ್ಬೇಕು? ಯಾಕೆ ನಾನು ನೋಡಿರೋ ಹುಡುಗಿ ಚೆನ್ನಾಗಿಲ್ಲ ಅಂತನಾ?
ಅವಳನ್ನ ಯಾರೇ ನೋಡಿದ್ರು ಕಣ್ಣು ಮುಚ್ಕೊಂಡು ತಾಳಿ ಕಟ್ತಾರೆ, ಹಾಗಿದ್ದಾಳೆ. ಬರೀ ಚಂದ ಇದ್ಬಿಟ್ರೆ ಸಾಕ? ರೂಪ, ಗುಣ, ನಡತೆ, ಸಂಸ್ಕಾರ ಇರೋದು ಬೇಡವಾ? ಸಂಸಾರ ಮಾಡೋದಕ್ಕೆ ಸೌಂದರ್ಯ ಇದ್ರೆ ಸಾಲದು. ಆ ಹುಡುಗಿ ಮನೆಗೆ ಬಂದವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಗಂಡನಿಗೆ ತಕ್ಕ ಹೆಂಡತಿಯಾಗಿ ಅತ್ತೆ ಮಾವನ ಜೊತೆ ಹೊಂದ್ಕೊಂಡಿರ್ಬೇಕು ಕಣೆ. ನಾನು ನೋಡಿರೋ ಹುಡುಗಿನೂ ನೀವು ಹೇಳಿದಕ್ಕೆ ಸೂಕ್ತವಾಗಿದ್ದಾಳೆ. ಯಾಕೋ ನಾನು ತೋರಿಸಿದ ಹುಡುಗಿನ ಮದುವೆ ಆಗಲ್ವಾ ನೀನು? ಏನ್ ಅವಳ ಮುಖ ನೋಡ್ತೀಯಾ? ನಾನು ಕೇಳ್ತಾ ಇರೋದು ನಿನ್ನ. ನಾನು ನೋಡಿರೋ ಹುಡುಗಿನ ಮದುವೆ ಆಗ್ತೀಯೋ ಇಲ್ವೋ? ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ?